ನಮಸ್ತೆ, ನಾನು ನಿಮ್ಮ ಆಯುರ್ವೇದ ವೈದ್ಯ ಡಾಕ್ಟರ್ ಪೂಜಾ. ಯಾರಾದರೂ ಆಚೆ ಕಡೆ ಹೋದಾಗ ಹೆಲ್ದಿ ಅಂತ ಅಂದ್ಕೊಂಡು ಫ್ರೂಟ್ ಸಲಾಡ್ಗಳನ್ನು ತಿಂತಾ ಇದ್ದರೆ ಅವರಲ್ಲಿ ಕೇಳಿ. ಆಚೆ ಕಡೆ ಹೋದಾಗ ಹೆಲ್ದಿ ಅಂತ ನೀವೇನು ತಿಂತಾ ಇದ್ದೀರಾ ಅಲ್ವಾ, ಫ್ರೂಟ್ ಸಲಾಡ್, ಆ ಒಂದು ಬೌಲಲ್ಲಿ ತುಂಬ ಥರದ ಹಣ್ಣುಗಳನ್ನು ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ನಿಮಗೆ ಗೊತ್ತಿರಲಿ, ಕೊಡುವಂತಹ ಬೌಲ್ಗಳಲ್ಲಿ ನಿಮಗೆ ಎಷ್ಟು ವೆರೈಟಿ ಹಣ್ಣುಗಳಿರುತ್ತೋ ಆ ಹಣ್ಣಿನ ಪ್ರಾಪರ್ಟೀಸ್ ಬೇರೆ ಆಗಿರುತ್ತೆ. ಉದಾಹರಣೆಗೆ, ಹಣ್ಣುಗಳು ಆಸಿಡಿಕ್ ಆ್ಯಂಡ್ ಅಲ್ಕಲಿಯಲ್ಲಿದ್ದಾಗ ಎರಡೂ ಹಣ್ಣುಗಳನ್ನು ಆಸಿಡಿಕ್ ಮತ್ತು ಅಲ್ಕಲಿ ಇರುವಂಥ ಹಣ್ಣುಗಳನ್ನು ಮಿಕ್ಸ್ ಮಾಡಿ ನಿಮಗೆ ಕೊಟ್ಟಾಗ ಇದು ನಿಮ್ಮ ಗಟ್ ಹೆಲ್ತ್ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ನಿಮಗೆ ಗ್ಯಾಸ್ಟ್ರಿಕ್ ಅಂತಹ ಸಮಸ್ಯೆಗಳು ಶುರು ಆಗ್ತಾ ಹೋಗುತ್ತೆ. ತುಂಬ ಜನಕ್ಕೆ ಫ್ರೂಟ್ ಸಲಾಡ್ ತಿಂದ ಮೇಲೆ ಸ್ವಲ್ಪ ಅನ್ಈಸಿನೆಸ್ ಕಾಣಿಸ್ತಾ ಹೋಗುತ್ತೆ. ತುಂಬ ಜನ ಅದನ್ನ ಇಗ್ನೋರ್ ಮಾಡಿರೋದು ಉಂಟು. ಹಾಗಾಗಿ ಆಚೆ ಒಂದು ಟೈಮಿಗೆ ಒಂದು ಥರದ ಹಣ್ಣುಗಳನ್ನು ತಿನ್ನೋದು ಮಾತ್ರ ರೂಢಿ ಇಟ್ಕೊಳ್ಳಿ. ಆದಷ್ಟು ಫ್ರೂಟ್ ಸಲಾಡ್ ಅಂತಹ ಹಣ್ಣುಗಳನ್ನು ಅವಾಯ್ಡ್ ಮಾಡಿ. ಹಾಗೆಯೇ ಅದ್ರ ಜೊತೆಗೆ ತುಂಬ ಜನ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ಸ್ ಈ ಥರ ಎಲ್ಲ ತಿಂತಾ ಹೋಗ್ತಿದ್ದಾರೆ. ಇದು ಖಂಡಿತವಾಗಿಯೂ ನಿಮ್ಮ ಗಟ್ ಹೆಲ್ತ್ಗೆ ಒಳ್ಳೆಯದಲ್ಲ. ಇದರಿಂದ ಗ್ಯಾಸ್ಟ್ರಿಕ್ ಅಂತಹ ಸಮಸ್ಯೆಗಳು ಶುರುವಾಗುತ್ತೆ. ಜೀರ್ಣಾಂಗಗಳ ಮೇಲೆ ಪರಿಣಾಮ ಕೂಡ ಬೀರುತ್ತೆ. ಥ್ಯಾಂಕ್ ಯು.